ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ಸುಷ್ಮಿತಾ ನಟರಾಜ್. ಇವತ್ತು ಸೂಪರ್ ಸ್ಟಾರ್ ಆಗಿ ಮಿಂಚ್ತಾ ಇರುವ ಅದೆಷ್ಟೋ ನಟರು ಖಾಲಿ ಕೈಯಲ್ಲಿ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟು ವೃತ್ತಿ ಜೀವನದ ಜೊತೆಗೆ ವೈಯಕ್ತಿಕ ಜೀವನದಲ್ಲೂ ಇಂದು ಸಕ್ಸಸ್ ಕಂಡಿದ್ದಾರೆ. ಒಂದು ಟೈಮ್ನಲ್ಲಿ ಬಸ್ ಟಿಕೆಟ್ ತೆಗೆದುಕೊಳ್ಳಕ್ಕೆ ಆಗದೆ ಇದ್ದಂತಹ ಕೆಲ ಸ್ಟಾರ್ ನಟರು ಇವತ್ತು ಐಷಾರಾಮಿ ಕಾರ್ಗಳನ್ನ ಒಡೆಯರಾಗಿದ್ದಾರೆ. ಅಂದಾಗೆ ದಿಯಾ ಸಿನಿಮಾ ಖ್ಯಾತಿಯ ನಟ ದೀಕ್ಷಿತ್ ಶೆಟ್ಟಿ ಒಂದು ಟೈಮ್ನಲ್ಲಿ BMTC ಪ್ರಯಾಣಿಕನಾಗಿ ಜರ್ನಿ ಸ್ಟಾರ್ಟ್ ಮಾಡಿದ್ರು. ಆದ್ರೆ ಇತ್ತೀಚೆಗೆ ಐಷಾರಾಮಿ ರೇಂಜ್ ರೋವರ್ ಕಾರನ್ನ ಖರೀದಿಸಿದ್ದಾರೆ. ಇನ್ನು ಕಾರಿನ ಅನಾವರಣದ ವಿಡಿಯೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿರುವಂತಹ ದೀಕ್ಷಿತ್ ಶೆಟ್ಟಿ ತಮ್ಮ ಜೀವನದ ಪಯಣವನ್ನ ಈ ಸಾಧನೆಗೆ ಹೋಲಿಸಿ ಭಾವನಾತ್ಮಕವಾಗಿ ಮಾತನಾಡಿದ್ದಾರೆ. ನಟ ದೀಕ್ಷಿತ್ ಶೆಟ್ಟಿ ರೇಂಜ್ ರೋವರ್ ಮಾದರಿಯ ಕಾರನ್ನು ಇದೀಗ ಖರೀದಿ ಮಾಡಿದ್ದು, ಇನ್ನು ಈ ಐಷಾರಾಮಿ ಕಾರಿನ ಬೆಲೆ ಸುಮಾರು 70 ಲಕ್ಷ ರೂಪಾಯಿಗಳಿಂದ ಆರಂಭವಾಗುತ್ತೆ ಎನ್ಬಹುದು. ಕಾರಿನ ಅನಾವರಣಗೊಳಿಸ್ತಾ ಇರುವಂತಹ ವಿಡಿಯೋವನ್ನ ಹಂಚಿಕೊಂಡು ಅದರೊಂದಿಗೆ ತಮ್ಮ ಜೀವನದ ಪಯಣವನ್ನ ಹೋಲಿಸಿ ಮಾತನಾಡಿದ್ದಾರೆ. ಹೌದು, ವಿಡಿಯೋ ಹಂಚಿಕೊಂಡಿರುವಂತಹ ದೀಕ್ಷಿತ್, ನನ್ನ ಸಿನಿಮಾ ಪಯಣವು BMTC ಪ್ರಯಾಣಿಕನಾಗಿ ಪ್ರಾರಂಭಿಸಿದೆ. ಈಗ ರೇಂಜ್ ರೋವರ್ ನಲ್ಲಿ ಪ್ರಯಾಣಿಸುತ್ತಿದ್ದೇನೆ. ಜೀವನದ ಚಿತ್ರಕಥೆಯು ಇದಕ್ಕಿಂತ ದಯೆಯಿಂದಿರಲು ಸಾಧ್ಯವಿಲ್ಲ. ನನ್ನ ಸಿನಿಮಾ ಪ್ರಯಾಣದ ಭಾಗಿಯಾಗಿದ್ದಕ್ಕೆ ಧನ್ಯವಾದಗಳು. ತುಂಬಾ ಪ್ರೀತಿ ಮತ್ತು ಕೃತಜ್ಞತೆ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ದೀಕ್ಷಿತ್ ಶೆಟ್ಟಿ ಕ್ಯಾಪ್ಷನ್ ಕೊಟ್ಟಿದ್ದಾರೆ. ನಟ ದೀಕ್ಷಿತ್ ಶೆಟ್ಟಿ ಅವರ ಸಿನಿಮಾ ಕೆರಿಯರ್ 2016ರಲ್ಲಿ ನಾಗಿಣಿ ಧಾರಾವಾಹಿಯೊಂದಿಗೆ ಪ್ರಾರಂಭವಾಯಿತು. ಈ ಸೀರಿಯಲ್ನಲ್ಲಿ ಅರ್ಜುನ್ ಪಾತ್ರದ ಮೂಲಕ ಅವರು ಜನಪ್ರಿಯರಾದರು. ನಂತರ 2020ರಲ್ಲಿ ದಿಯಾ ಸಿನಿಮಾ ಮೂಲಕ ಬೆಳ್ಳಿತೆರೆಗೆ ಪಾದಾರ್ಪಣೆ ಮಾಡಿದ್ದ ಅವರು ಇದೀಗ ಕನ್ನಡ ಮತ್ತು ತೆಲುಗು ಚಿತ್ರರಂಗದಲ್ಲಿ ಸಖತ್ ಬ್ಯುಸಿಯಾಗಿದ್ದಾರೆ. ನ್ಯಾಚುರಲ್ ಸ್ಟಾರ್ ನಾನಿ ಅಭಿನಯದ ದಸರಾ ಸಿನಿಮಾ ಮೂಲಕ ಟಾಲಿವುಡ್ ನಲ್ಲಿ ಹೆಚ್ಚು ಗುರುತಿಸಿಕೊಂಡಿರುವ ದೀಕ್ಷಿತ್ ಶೆಟ್ಟಿ ದಿಯಾ, ದಸರಾ, ಬ್ಲಿಂಕ್, KTM ಸೇರಿದಂತೆ ಇನ್ನು ಮುಂತಾದ ಸಿನಿಮಾಗಳಲ್ಲಿ ಅವರು ನಟಿಸಿದ್ದಾರೆ. ಸದ್ಯ ದಿ ಗರ್ಲ್ ಫ್ರೆಂಡ್ ಸಿನಿಮಾದಲ್ಲಿ ಬ್ಯುಸಿಯಾಗಿದ್ದಾರೆ. ಈ ಸಿನಿಮಾದಲ್ಲಿ ನ್ಯಾಷನಲ್ ಕ್ರಶ್ ರಶ್ಮಿಕಾ ಮಂದಣ್ಣ ನಾಯಕಿಯಾಗಿದ್ದು, ಈಗಾಗಲೇ ರಿಲೀಸ್ ಆಗಿರುವಂತಹ ಹಾಡು ಸಖತ್ ಟ್ರೆಂಡಿಂಗ್ ನಲ್ಲಿದೆ. ಕನ್ನಡದ ಜೊತೆಗೆ ತೆಲುಗು ಚಿತ್ರರಂಗದಲ್ಲಿ ದೀಕ್ಷಿತ್ ಶೆಟ್ಟಿ ಸಕ್ರಿಯವಾಗಿದ್ದಾರೆ.